ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾವೆಲ್ಲ ಎಲ್ಲಿ ಹೊರಟಿದ್ದೀವಪ್ಪ ಅಂತ ಹೇಳಿದರೆ ಶ್ರೀರಾಮದೇವರ ಬೆಟ್ಟ. ರಾಮನಗರದಿಂದ ನಿಯರ್ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ಯಾರಿಗೆಲ್ಲ ಟ್ರಕ್ಕಿಂಗ್ ಮಾಡಬೇಕಂತ ಇಷ್ಟ ಇದೆ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ರಾಮನಗರದಿಂದ ನಾವಿಲ್ಲಿ ಎಂಟ್ರೆನ್ಸ್ ಆದೋ ನಾವೆಲ್ಲರೂ ಕೂಡ ಒಂದು 11 ಮೆಂಬರ್ಸ್ ನಾವು ಆಟೋದಲ್ಲಿ ಚಾರ್ಜ್ ಕೊಟ್ಟು ಅಪ್ ಆ್ಯಂಡ್ ಡೌನ್ 500 ರುಪೀಸು. ಇಲ್ಲಿ ಎಂಟ್ರಿ ಆಯ್ತಿದ್ದಂಗೆ ಎಂಟ್ರಿ ಟಿಕೆಟ್ ಇದೆ ಪರ್ ಪರ್ಸನ್ಗೆ 25 ರುಪೀಸು. ನಾವು 11 ಮೆಂಬರ್ಸ್ ಇದು 275 ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ನಡ್ಕೊಂಡು ಹೊರಟು. ಅಲ್ಲೇ ಆಟೋ ಏನಾಗುತ್ತೆ ಲಾಸ್ಟ್ ಆಗುತ್ತೆ ಗೇಟಲ್ಲಿ. ಅವರು ನಮಗೆ ಟೈಮಿಂಗ್ಸ್ ಹೇಳಿದರು, ಸಂಜೆ 5:30 ಒಳಗಡೆ ಬರಬೇಕು, ಇಲ್ಲಾಂದರೆ ನೀವು ಇಲ್ಲೇ ಉಳ್ಕೊಬೇಕಾಗುತ್ತೆ, ನೈಟ್ ಹೊತ್ತು ಕರಡಿ ಎಲ್ಲ ಬರುತ್ತೆ ಅಂತ ಬೇರೆ ಎದುರಿಸಿದ್ದಾರೆ. ಬಟ್ ನಾವು ಸ್ಟಾರ್ಟ್ ಮಾಡಿದೋ ಟ್ರಕ್ಕಿಂಗ್ನ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೋ. ಇಲ್ಲಿಂದ ಬೆಟ್ಟನ ಹತ್ತಲಿಕ್ಕೆ ಮೆಟ್ಲುಗಳಿದೆ, ಅಲ್ಲಿಗೊಂದು 300-400 ಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು. ಏಕೆಂದರೆ ಇವತ್ತು ಪ್ರಕೃತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಪ್ರಕೃತಿ ಸೌಂದರ್ಯ ಸವಿಯೋದೇ ಅದ್ರ. ಏಕೆಂದರೆ ರಾಮನಗರದಲ್ಲಿ ಬರೀ ಬಂಡೆಗಳೇ ಇದೆ, ಹೌದಲ್ಲ? ಅಂಥ ಮಧ್ಯದಲ್ಲಿ ಇಂಥ ಒಂದು ಗ್ರೀನರಿ ಇದೆ. ನಾವು ಹೋಗಿದ್ದ ಟೈಮಿಂಗ್ ಹೆಂಗಿತ್ತಪ್ಪ ಅಂತೇಳಿದ್ರೆ ಅರೌಂಡು 3-3:30 ಆಗಿತ್ತು. ಸೊ ಕ್ಲೈಮೇಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಏಕೆಂದರೆ ಮೋಡ ಕವಿದ ವಾತಾವರಣ, ಅದರಲ್ಲಿ ಗ್ರೀನರಿ ಜೊತೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಜೊತೆ ಕ್ವಾಟ್ಲೆ ಕೊಡ್ತಕ್ಕಂಥ ಒಂದೆರಡು ಪೀಪಲ್ಗಳು, ಅದ್ರ ಜೊತೆಗಲ್ಲಿ ಹೊರಟಾಗಲ್ಲಿ ಮೇಕೆಗಳನ್ನೂ ಕೂಡ ಮೇಯಿಸ್ತಾಯಿದ್ರು. ಓಕೆ, ಅದು ಕೂಡ ನೋಡಿದೆ ನಾವು. ನಾನು ಯೋಚನೆ ಮಾಡಿದೆ ಕರಡಿ ಇದೆ ಅಂತ ಎಲ್ಲ ಹೇಳಿದರು, ಈ ಮೇಕೆಗಳು ನೋಡಿದರೆ ತಿನ್ಕೊಂಡು ಹೋಗಲ್ವ ಅಂತ. ಆದರೂ ಇಲ್ಲ, ಸಂಜೆ ಒಳಗಡೆ ಹೋಗ್ತೀನಿ ಅಂದರು. ಇವ್ರು ನೋಡಿದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲಿ ಇರ್ತಾರೆ. ಹೀಗೆ ನಡ್ಕೊಳ್ತಾ ಬರ್ತಾಯಿದ್ದೋ, ಆದರೂ ಪ್ರಕೃತಿ ನೋಡ್ತಾಯಿದ್ದೋ. ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಸ್ವಲ್ಪ ಫೆಸಿಲಿಟಿ ಇದೆ. ಮಾಹಿತಿ ಕೇಂದ್ರನೂ ಕೂಡ ಇತ್ತು. ಬಟ್ ಮಾಹಿತಿ ಕೇಂದ್ರದೊಳಗಡೆ ಯಾರೂ ಕೂಡ ಇರಲಿಲ್ಲ. ನೀವು ಹಂಗಂತ ಅಲ್ಲಿ ಕೇಳೋಕ್ಕೆ ಹೋಗಬೇಡಿ, ಯಾರೂ ಕೂಡ ಇರೋದಿಲ್ಲ. ಅದ್ರ ಜೊತೆಗೆ ಯಾರೆಲ್ಲ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಆ್ಯಕ್ಚುಲಿ ನಾವು ಲೇಟಾಗಿ ಹೋದೋ, ಸಂಡೇ ದಿನ ಬಂದರೆ ಇನ್ನೂ ಕೂಡ ತುಂಬ ಜನಗಳು ಇರ್ತಾರೆ. ಇಲ್ಲಿ ಕಾರಲ್ಲೆಲ್ಲ ಬರ್ತಾರೆ. ಸೊ ನಾವು ಕೂಡ ಹೋಗ್ತಾ ಬಂದು ಆವಾಗಲೇ ಹೇಳಿದೆ 300 ಮೀಟರ್ಸ್ ಅಂತ. 300 ಮೀಟರ್ಸ್ ಬಂದರೆ ಇಲ್ಲಿಗೆ ಬರ್ತೀವಿ ನಾವು. ಇಲ್ಲಿ ಎಂಟ್ರೆನ್ಸಿಗೆ ಬರ್ತೀವಿ. ಎಂಟ್ರೆನ್ಸಿಗೆ ಬಂದು ನೋಡಿದಾಗ ಇಲ್ಲಿ ಇನೋವಾ ಕಾರಲ್ಲಿ ಮತ್ತು ಕ್ರಿಸ್ತಾ ಎಲ್ಲ ಕಾರಲ್ಲೆಲ್ಲ ಬಂದಿದ್ದರು. ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬೇರೆ ಇದ್ದರು. ನಾನು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನೋಡಿದೆ. ಆಮೇಲೆ ಯಾರು ಅಂತ ಕೇಳಿದರೆ, ಯಾಕೆ ಅಂತ ಕೇಳಿದರೆ ಅಂತ ಸುಮ್ಮನಾಗಿ ಮುಂದೆ ಹೊರಟು. ಕಪಲ್ಸು ಜಾಸ್ತಿ ಬರ್ತಾರೆ ಈ ಒಂದು ಟ್ರಕ್ಕಿಂಗಿಗೆ, ಏಕೆಂದರೆ ಈ ಕ್ಲೈಮೇಟು ಭಾಳ ಸೂಟಬಲ್ ಆಗುತ್ತೆ. ಸೊ ಅದರಿಂದ ಬರ್ತಾರೆ. ಸೊ ಇದು ಎಲ್ರಿಗೂ ಕೂಡ ಪುಣ್ಯಕ್ಷೇತ್ರನೇ ಅಂತ ಕೂಡ ಹೇಳ್ಬೋದು. ಬಟ್ಟು ನಿಮಗೂ ಇಷ್ಟ ಆಯಿತು, ಟ್ರಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಈ ಒಂದು ಪ್ಲೇಸ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ವಿಸಿಟ್ ಪ್ಲೇಸ್ ಅಂತಲೇ ಕೂಡ ಹೇಳ್ಬೋದು ಈ ಒಂದು ಪ್ಲೇಸ್ಗೆ. ಸೊ ಎಂಟ್ರೆನ್ಸಿಗೆ ಬಂದಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ ಬಿಡಬೇಕು, ಇಲ್ಲಿ ಹಾಕ್ಕೊಂಡು ಕೂಡ ಹೋಗ್ಬೋದು. ಯಾರು ಕೂಡ ರಿಸ್ಟ್ರಿಕ್ಷನ್ ಅನ್ನೋದನ್ನ ಮಾಡೋದಿಲ್ಲ. ಬಟ್ ಆದರೂ ಎಲ್ಲರೂ ಇಲ್ಲಿ ಸ್ಲಿಪ್ಪರ್ಸ್ಗಳನ್ನ ಬಿಟ್ಟಿದ್ರು. ನಾವು ಕೂಡ ಏನು ಮಾಡ್ದೋ, ಅವ್ರ ಜೊತೆಗೆ ಸ್ಲಿಪ್ಪರ್ಗಳನ್ನ ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಒಬ್ಬರು ಸ್ಲಿಪ್ಪರ್ ಬೇಡ ಅಂತ ಹೇಳ್ತಿದ್ರು, ಇನ್ನೊಬ್ಬರು ಸ್ಲಿಪ್ಪರ್ ಬಿಡೋದು ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನಾನು ಬೇಡ, ಬಿಟ್ಬಿಡೋಣ, ಯಾಕೆ ಬೇಕು, ಟೆಂಪಲ್ ಅಲ್ವಾ ಅಂದ್ಬಿಟ್ಟು ಸ್ಲಿಪ್ಪರ್ ಬಿಟ್ಬಿಟ್ಟು ಹೊರಟು ಎಲ್ಲರೂ ಕೂಡ ಕೈ ಮುಕ್ಕೊಂಡು ಪಟ್ಟಾಭಿರಾಮ ದೇವಾಲಯ ಅಂತ ಹೇಳಿ. ಸೊ ನಾನು ಅಂದ್ಕೊಂಡೆ ಪರವಾಗಿಲ್ಲ, ಈಸಿಯಾಗಿದೆ, ಹತ್ಬೋದು ಮೆಟ್ಲನ್ನ ಅಂತ. ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಯಿತು. ಎಂಟ್ರಿ ಸ್ಟಾರ್ಟ್ ಆದ ತಕ್ಷಣ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಕೂಡ ಹೊರಟು. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಪ್ಪ ಜರ್ನಿ. ಮೆಟ್ಲು ಹತ್ತಬೇಕು. ನಾನು ಫುಲ್ ಜೋಶಿಂದ, ಕಮ್ಯುನಿಟಿ ಮೆಂಬರ್ಸು ಕೂಡ ಫುಲ್ ಜೋಶಿಂದ ಹತ್ತೋಕೆ ಸ್ಟಾರ್ಟಪ್ ಮಾಡಿದರು. ನಾವುಗಳು ಕೂಡ ಹತ್ಕೊಂಡು ಸ್ಟಾರ್ಟಪ್ ಮಾಡಿದ ಮೆಟ್ಲುಗಳನ್ನ ಹತ್ತಲಿಕ್ಕೆ. ಸೊ ನಮ್ಮ ಟೀಮಲ್ಲಿ ಅವರುಗಳು ಕೂಡ ಸೇಮು ಮಂಕಿಗಳ ಥರ ಆಡ್ತಾಯಿದ್ರು. ಸೊ ಅವ್ರ ಜೊತೆ ನಾವು ಕೂಡ ಹತ್ತೋಕೆ ಸ್ಟಾರ್ಟಪ್ ಮಾಡಿದ್ವು. ಸ್ವಲ್ಪ ಹತ್ತಿದ ತಕ್ಷಣ ಬೆವರು ಕಿತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಏಕೆಂದರೆ ಗೊತ್ತಲ್ಲ, ಬೆಟ್ಟ ಹತ್ತೋದಂದರೆ ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕೂಡ ಸ್ಟ್ರೈಟಾಗೇ ಇರುತ್ತೆ. ಟ್ರಕ್ಕಿಂಗ್ ಮಾಡೋರು ಸ್ವಲ್ಪ ಎನರ್ಜಿ ಇರಬೇಕಾಗುತ್ತೆ. ಎನರ್ಜಿ ಇರೋರಾದರೆ ಈಸಿಯಾಗಿ ಏನು ಮಾಡ್ಬೋದು, ಈ ಒಂದು ಬೆಟ್ಟನ ಹತ್ಬೋದು. ಹತ್ತೋಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದೂರ ಆಯ್ತಿದ್ದಂಗೆ ಸ್ವಲ್ಪ ಜನ ನಿಂತ್ಕೊಳ್ಳೋಕೆ ಸ್ಟಾರ್ಟಪ್ ಮಾಡಿದರು, ಸ್ವಲ್ಪ ಜನ ನಡೆಯೋಕ್ಕೆ ಸ್ಟಾರ್ಟಪ್ ಮಾಡಿದರು. ಆದರೆ ಸುತ್ತಮುತ್ತ ನೋಡ್ತಾ ಇರಬೇಕಾದ್ರೆ ಅನಿಸಿದ್ದಂದರೆ ಸಿಕ್ಕಾಬಟ್ಟೆ ಗ್ರೀನರಿ ಇದೆ. ಓಕೆ, ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಅಂತೂ ಟೀಮ್ಗಳಲ್ಲಿ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೆಟ್ಟ ಗುಡ್ಡಗಳು ಸುತ್ತ. ಅರ್ಥ ಆಗ್ತದೇನಾ? ಏಕೆಂದರೆ ಟ್ರಕ್ಕಿಂಗ್ ಮಾಡಬೇಕಾದ್ರೆ ಇದೇ ಥರ ರೆಡ್ ಮತ್ತು ವೈಟ್ ಸಿಕ್ಕಾಬಟ್ಟೆ ಹಾಕಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಇಲ್ಲಿ ಜೈ ಶ್ರೀರಾಮ್. ಇದು ಮಿಡಲ್ಲಿಗೆ ಬರ್ತೀವಿ. ಮಿಡಲಲ್ಲಿ ಈ ಥರ ನಾವು ಕುತ್ಕೊಬೋದಲ್ಲಿ ವಿಶ್ರಾಂತಿ ಪಡಿಬೋದು. ಇಲ್ಲಿ ನೋಡಿದೆ ದೇವ್ರೇನಾರು ಇದೇನಾ, ಆಂಜನೇಯ ಏನಾರು ಇದ್ದಾನೆ ಅಂತ ಇತ್ತು. ಬಟ್ ಕ್ಯಾಮ್ರಾದಲ್ಲಿ ಅಷ್ಟೇನಾಗಲಿಲ್ಲ, ಕ್ಲಾರಿಟಿಯಾಗಿ ಕಾಣಿಸ್ಲಿಲ್ಲ. ಸೊ ನೋಡಿಕೊಂಡು ಕೈ ಮುಕ್ಕೊಂಡು
ಮತ್ತೆ ಸ್ಟಾರ್ಟಪ್ ಮಾಡಿದು. ಇಲ್ಲಿ ಮಿಡಲ್ ವೇಗೆ ಇಲ್ಲಿಗೆ ಎಂಡ್ ಆಯಿತು. ಮತ್ತು ಮಿಡಲ್ ವೇಯಿಂದ ಸ್ಟಾರ್ಟ್ ಮಾಡಿದು. ಇಲ್ಲಿ ಹೂವು ಕೂಡ ಇತ್ತು, ಆದರೂ ಕೂಡ ಹೂವು ನೋಡೋದೇ ಒಂದು ಅದ್ಭುತ. ಸೊ ಲೆಟ್ಸ್ ಕಂಟಿನ್ಯೂ ಮಾಡ್ದು. ಹೋಗ್ತಾ 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 ಇನ್ನೂ ಕೂಡ ಟಯರ್ಡ್ ಆಗ್ಲಿಕ್ಕೆ ಸ್ಟಾರ್ಟಪ್ ಆಯಿತು. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಬರೆದಿದ್ದಾರೆ, ಅಲ್ಲಿ ಬಂಡೆಗಳ ಮೇಲೆಲ್ಲ ಸಿಕ್ಕಾಪಟ್ಟೆ ಜನ ಪ್ರೇಮಿಗಳು ಕೂಡ ನೇಮ್ಗಳನ್ನ ಬರೆದಿದ್ದಾರೆ. ಇಲ್ಲಿ ರಾಮೇಶ್ವರ ದೇವಾಲಯ ಇದೆ, ಇಲ್ಲಿ ನೀವು ಸೆಂಟ್ರಲ್ ಬಂದಾಗ. ಸೊ ಆ ರಾಮಾಲಯ ದೇವಸ್ಥಾನವನ್ನು ನೋಡಿಕೊಂಡು ಮತ್ತೆ ಹೊರಟು ನೋಡೋಣ ದೇವ್ರು ಇದೇನಾ ಇಲ್ಲ ಅಂತ. ಬಟ್ಟು ಕ್ಲೈಮೇಟಲ್ಲಿ ಈ ವೆದರಲ್ಲಿ ಹೋಗೋದು ಇನ್ನೂ ಕೂಡ ಮಜಾ ಇರುತ್ತೆ, ಬಟ್ಟು ಫುಲ್ ಸೇಫ್ಟಿಯಾಗಿ ಹೋಗ್ಬೇಕಾಗುತ್ತೆ ನಾವು. ಸೊ ಟೀಮೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಅವ್ರ ಜೊತೆ ಜಾಯ್ನ್ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಟೆಂಪಲಲ್ಲಿ. ಅಲ್ಲಿ ಯಾರು ಕೂಡ ಪೂಜೆಗಳು ಮಾಡ್ತಾ ಇರಲ್ಲ, ಜನಗಳು ಜಾಸ್ತಿ ಇದ್ದರೆ ಮಾತ್ರ ಪೂಜೆ ಅನ್ನೋದನ್ನ ಮಾಡ್ತಾರೆ, ಇಲ್ಲಾಂದರೆ ಪೂಜೆ ಗೀಜೆ ಅವೆಲ್ಲ ಮಾಡೋದಿಲ್ಲ. ಜಸ್ಟ್ ಹೋಗ್ಬೋದು, ಟ್ರಕ್ಕಿಂಗ್ ಮಾಡ್ಬೋದು, ಬೆಟ್ಟ ಹತ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಲಾಕ್ ಆಗಿರುತ್ತೆ, ಬಟ್ಟು ಯಾವಾಗ ಜನಗಳಿರ್ತಾರಲ್ಲ, ಜನಗಳಿದ್ದಾಗ ಓಪನ್ ಇರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಬಂದು ಇಲ್ಲಿ ಲೆಫ್ಟಲ್ಲಿ ಕೊಳ ಕೂಡ ಇತ್ತು ಒಂದು ಸ್ಮಾಲ್. ಇದನ್ನು ಕೂಡ ಮಿಡ್ವೇ ಇದೆ. ಮಿಡ್ವೇಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸುತ್ತಮುತ್ತ ಬೆಟ್ಟ, ಕಲ್ಲುಗಳೇ ಜಾಸ್ತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲಿಂದ ವ್ಯೂ ನೋಡೋದೇ ಒಂಥರ ಸೂಪರ್ ಇರುತ್ತೆ. ಈಗ ರಾಮನಗರ ವ್ಯೂ ಇದೆ ಅಂತೇಳಿದ್ರೆ ಆ ವ್ಯೂ ನೋಡೋದೇ ಒಂಥರ ಖುಷಿ. ಅದರಲ್ಲಿ ಬೇರೆ ಗಾಳಿ, ಬೇರೆ ಹೆವಿ ಗಾಳಿ ಇತ್ತು. ಅಲ್ಲಿ ಪ್ರಕೃತಿ ಇರಲಿ ಅಂತ ಒಂದು ಇನ್ಸ್ಟಾದಲ್ಲೂ ಕೂಡ ವಿಡಿಯೋ ಮಾಡಿದೆ, ನಾನು ಮಾಡೋಕೆ ಹೇಳಿದೆ, ಅವರು ಕೂಡ ಚೆನ್ನಾಗಿ ಮಾಡಿದರು. ಗಾಳಿ ಬೇರೆ ಬೀಸ್ತಾ ಇತ್ತು. ಸೊ ವಂಡರ್ಫುಲ್ ಆಗಿತ್ತು. ಸೊ ಎಂಟ್ರಾದು ಅಲ್ಲಿ ಮಿಡ್ವೇಲಿ ಹೇಳಿದೆ ಟೆಂಪಲ್ ಇದೆ ಅಂತ ಹೇಳಿ, ಅಲ್ಲಿ ದರ್ಶನಕ್ಕೆ ದಾರಿ ಅಂತ ಇತ್ತು. ಬಟ್ ಪೂಜೆ ಗೀಜೆ ಏನೂ ಇರಲಿಲ್ಲ, ಬಿಕಾಸ್ ಜನಗಳು ಇರಲಿಲ್ಲ. ನೆಕ್ಸ್ಟು ರೌಂಡ್ ಆಗ್ತು, ಒಂದು ರೌಂಡು. ಇದು ದಾಸೋಹದ ಸೆಂಟ್ರ್ ಇದು. ಇಲ್ಲಿ ದಾಸೋಹ, ಅದರಲ್ಲಿ ಬೇರೆ ಇಲ್ಲಿ ಯಾರೋ ಫೋಟೋ ಬೇರೆ ತಗೊಳ್ತಾಯಿದ್ರು. ತುಳಸಿ ಕಟ್ಟೆ ಇದೆ, ಹಾಗೆ ನೀವು ನೋಡಿದರೆ ಹೇಳಿದೆ ಆವಾಗಲೇ, ಇಲ್ಲಿ ಫೋಟೋ ಬೇರೆ ತಗೊಳ್ತಾಯಿದ್ರು ಅಂತ. ಯಾರೋ ಅವರು ಪೂಜಾರಿ ಇರಬೇಕು ಅಂತ ಅಂದ್ಕೊಳ್ತೀನಿ. ಸೊ ತಗೊಳ್ತಾಯಿದ್ರು. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಸೈಡಿಗೆ ಹೋದೆ. ಸೈಡಿಗೆ ಹೋಗಿ ನೋಡೇ ಬೇಡ, ದೇವ್ರನ್ನ ದರ್ಶನ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದೆ. ಸೊ ದರ್ಶನ ಅಂತೂ ಇಂತೂ ನನಗಾಗಿದೆ, ನಿಮಗೂ ಕೂಡ ದರ್ಶನ ಆಗಲಿ, ನಿಮಗೂ ಎಲ್ಲ ಈ ಪಟ್ಟಾಭಿರಾಮ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಪಟ್ಟಾಭಿರಾಮ ದೇವರು. ಸೊ ಇಲ್ಲಿ ದೇವ್ರು ನೋಡಾಯಿತು. ದೇವ್ರು ನೋಡಿಕೊಂಡು ಹತ್ತೋಕೆ ಸ್ಟಾರ್ಟಪ್ ಮಾಡಿದೆ. ಮೊಬೈಲ್ ಕೊಟ್ಟೆ ಸ್ವಲ್ಪ ವೀಡಿಯೋ ಮಾಡಿ, ನಾನು ಕೂಡ ವೀಡಿಯೋದೊಳಗಡೆ ಬರಬೇಕು ಅಂತ ಹೇಳಿ ವೀಡಿಯೋ ಮಾಡಿದರು. ಅಂತೂ ಇಂತೂ ಕಷ್ಟಪಟ್ಟು ಹತ್ತುತ್ತಾ ಇದ್ದೀವಿ ಮೆಟ್ಲುಗಳನ್ನ. ಎಲ್ಲರೂ ಅಷ್ಟೇ ಮಿಡ್ವೇಲಿ ಕೂತ್ಕೊಳ್ತಾ ಇದ್ದಾರೆ, ನಿಂತ್ಕೊಳ್ತಾ ಇದ್ದಾರೆ, ಸುಸ್ತಾಗ್ತಾಯಿದೆ. ಆದರೂ ನಾವು ಹತ್ಕೊಂಡು ಹೊರಟು. ಎಲ್ಲಿ ನೋಡಿದ್ರು ಬರೀ ಕಲ್ಲೇ. ಅಲ್ಲಿ ಬೇರೆ ಚಪ್ಪಲಿ ಬೇರೆ ಬಿಟ್ಟು ಬಂದುಬಿಟ್ಟಿದ್ವಿ, ಕಾಲೆಲ್ಲ ಸಿಕ್ಕಾಬಟ್ಟೆ ಒತ್ತುತ್ತಾ ಇದ್ದಾವೆಲ್ಲ. ಸಿಕ್ಕಾಬಟ್ಟೆ ಕಾಲು ಒತ್ತಿದ್ರೂ ಬಿಡೋದಿಲ್ಲ, ಎನಿ ಕಂಡೀಷನ್ ಹತ್ತಲೇಬೇಕಂತ ಡಿಸೈಡ್ ಮಾಡಿದ್ದು. ಇಲ್ಲಿರೋದು ಡಿಫಿಕಲ್ಟು. ಇಲ್ಲಿ ತನಕ ಹತ್ತೋದು ಹೆಂಗೋ ಚೆನ್ನಾಗಿತ್ತು, ಸೈಡಲ್ಲಿ ಕಂಬಿಗಳೆಲ್ಲ ಇತ್ತು. ಬಟ್ ಇವಾಗ ಇಲ್ಲಿ ಬಂಡೆನ ಕೊರೆದಿದ್ದಾರೆ, ಇದು ಡೇಂಜರಸ್ ಇರುತ್ತೆ. ಯಾರೇ ಆಗಿರ್ಬೋದು, ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗುತ್ತೆ, ಏಕೆಂದರೆ ಕಾಲು ಕೈ ಏನಾಗುತ್ತೆ, ಜಾರು ಬಿಡುತ್ತೆ. ಓಕೆ, ಇಲ್ಲಿ ಈ ಒಂದು ಕಂಬಿ ಒಳಗಡೆ ಹತ್ತಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಕಲ್ಲಲ್ಲಿ ಕೊರೆದಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕಲ್ಲಲ್ಲಿ ಕೊರೆದಿರ್ತಕ್ಕಂಥದ್ರೊಳಗಡೆ ನಾವು ಹತ್ತಬೇಕು, ಅದು ಹುಷಾರಾಗಿ ಹತ್ತಬೇಕಾಗುತ್ತೆ. ನಾವು ಬಂದಾಗ ಮಳೆ ಬರ್ತಾ ಇರಲಿಲ್ಲ, ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಮಳೆ ಬರ್ತಾಯಿತ್ತು. ಬಟ್ ಇವಾಗ ಯಾವುದೇ ರೀತಿ ಮಳೆ ಇರಲಿಲ್ಲ. ಸೊ ಒಂದೆರಡು ಪೋಸ್ಗಳು ಕೊಟ್ಟು ಸ್ವಲ್ಪ ಜನ ಅಲ್ಲೇ ನಿಂತ್ಕೊಂಡ್ರು, ಭಯ ಪಡ್ತಾಯಿದ್ರು ಸ್ವಲ್ಪ. ಸೊ ಅಲ್ಲಿಂದ ವ್ಯೂ ನೋಡೋದಿದ್ದರೆ ಈ ರೀತಿ ಏನಾಗುತ್ತೆ ಕಾಣಿಸುತ್ತೆ. ಇದಂತೂ ಡೇಂಜರಸ್ಸು ಮಳೆ ಬರಬೇಕಾದ್ರೆ. ನೆಕ್ಸ್ಟು ಕೂತಿರೋದು ನೋಡ್ತಾ ಇರ್ಬೋದು, ಅದ್ರ ಮೇಲೆ ಸ್ವಲ್ಪ ಒಂದು ಎಷ್ಟಪ್ಪ ಅಂದರೆ ಒಂದು 50 ಮೆಟ್ಲು ಅಂದ್ಕೊಳ್ತೀನಿ, ಒಂದು 50 ಮೆಟ್ಲು ಈ ಥರ ಡಿಫಿಕಲ್ಟ್ ಇದೆ. ಈ ಥರ ಡಿಫಿಕಲ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಹತ್ತಬೇಕಾಗುತ್ತೆ. ಸೊ ಯಾರಿಗೆಲ್ಲ ಸ್ವಲ್ಪ ಎನರ್ಜಿ ಇದೆ, ಶಕ್ತಿ ಇದೆ, ಅವ್ರೇನು ಮಾಡ್ಬೋದು, ಇಲ್ಲಿ ಹತ್ಬೋದು. ಬಟ್ ಬಿ ಕೇರ್ಫುಲ್, ಇದು ಡೇಂಜರಸ್ ಇದೆ. ಒಂದು 50 ಮೆಟ್ಲುಗಳು ಆ ಡೇಂಜರಸ್ಸು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಹೆಂಗೆ ಹತ್ತುತ್ತಾ ಇದ್ದಾರೆ ಅಂತ. ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ. ಯಾರಿಗೆ ಏಣಿ ಹತ್ತಿ ಅಭ್ಯಾಸ ಇರುತ್ತೆ ಅವ್ರು ಈಸಿಯಾಗಿ ಹತ್ಬೋದು. ಇಲ್ಲಿ ಮೇಲ್ಗಡೆ ಬಂದ ಮೇಲೆ ವ್ಯೂ ನೋಡ್ತಿದ್ರೆ ಸಖತ್ತು, ಏಕೆಂದರೆ ಹೆವಿ ಗಾಳಿ ಬೀಸ್ತಾ ಇತ್ತು. ಇವಾಗ ನಿಮಗೆ ಗೊತ್ತಿರ್ಬೋದು ಮುಳ್ಳಯ್ಯನಗಿರಿಲಿ ಯಾವ ರೀತಿ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಗಾಳಿ ಬೀಸ್ತಾ ಇತ್ತು, ಸೇಮ್ ಅದೇ ರೀತಿ ಇಲ್ಲೂ ಕೂಡ
ಗಾಳಿ ಬೀಸ್ತಾಯಿತ್ತು ಸಿಕ್ಕಾಬಟ್ಟೆ. ಸೊ ಎಲ್ಲರೂ ನೋಡ್ತಾ ಇರ್ಬೋದು, ಇವಾಗ ಎಲ್ಲ ತೇಲಾಡ್ತವ್ರೆ, ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕಂಪ್ನಿದೊಂದು ಸ್ಲೋಗನ್ನು ಕೂಡ ಹೇಳ್ದೋ ಜೊತೆಗಿರಲಿ, ಗೊತ್ತಾಗಲಿ ಎಲ್ರಿಗೂ ಅಂತ ಹೇಳಿ. ಅದ್ರ ಜೊತೆಗೆ ಇನ್ಸ್ಟಾದಲ್ಲೂ ವೀಡಿಯೋ ಮಾಡಿದೋ ಸ್ವಲ್ಪ ಕಲರ್ಫುಲ್ಲಾಗಿ ಎಲ್ಲರೂ ಕೂಡ ಕಾಣಿಸೋಣ ಅಂತ. ಅದ್ರ ಜೊತೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಒಂದು ಸ್ಲೋಗನ್ ಮತ್ತು ಇನ್ನೊಂದು ಸ್ಲೋಗನ್ ಹೇಳ್ದೋ. ಎಲ್ಲರೂ ಕೂಡ ಫುಲ್ಲು ಜೋಶಲ್ಲಿದ್ದಾರೆ. ಸೊ ನೀವು ವ್ಯೂ ನೋಡ್ತಾ ಇದ್ದೀರ ಮೇಲ್ಗಡೆಯಿಂದ. ಏಕೆಂದರೆ ಇದನ್ನು ದುಡ್ಡು ಕೊಟ್ಟು ಅಥವಾ ಕೃತಕವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನೇಚರಿಂದ ಬರ್ತಕ್ಕಂಥದ್ದು. ನೇಚರಿಂದ ಬಂದರೆ ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ. ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ಗಾಳಿ ಬೀಸ್ತಾ ಇದೆ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಬಂಡೆ ಮೇಲೆ. ಫುಲ್ ಟಾಪಲ್ಲಿದ್ದೀವಿ ಇವಾಗ. ಟಾಪಲ್ಲಿ ಇದ್ಕೊಂಡು ರಾಮನಗರ ವ್ಯೂ ನೋಡ್ತಾ ಇದ್ದರೆ ಈ ರೀತಿ ಕಾಣಿಸುತ್ತೆ. ಶೋರ್. ಅದ್ರ ಜೊತೆ ಕೂದಲೆಲ್ಲ ಹಾರಾಡ್ತವೆ. ಯಾವುದೇ ರೀತಿ ಫ್ಯಾನ್ ಹಾಕಿಲ್ಲ. ಫ್ಯಾನ್ಗಿಂತ ಹೆಚ್ಚಾಗಿ ಗಾಳಿಲಿ ಏನಾಗ್ತಾಯಿದೆ, ತೇಲಾಡ್ತಾ ಇದೆ. ಓಕೆ. ಅದ್ರ ಜೊತೆಗೆ ಕಮ್ಯುನಿಟಿ ಮೆಂಬರ್ಸ್ ಎಲ್ಲ ಆರಾಮ್ಸೆ ಎಂಜಾಯ್ ಮಾಡ್ತಾಯಿದ್ರು. ನಾವುಗಳು ಕೂಡ ಎಂಜಾಯ್ ಮಾಡ್ತಾಯಿದ್ದೋ. ವೆದರ್ ನೀವು ನೋಡ್ತಾ ಇರ್ಬೋದು. ಕ್ಲೈಮೇಟು ಏನು ಅಲ್ಟಿಮೇಟ್ ಇದೆ ಅಂತ ಹೇಳಿದರೆ ಅಲ್ಟಿಮೇಟು. ಪ್ರಕೃತಿ ಸೌಂದರ್ಯ ಯಾರು ಸವಿಬೇಕಂತ ಅಂದ್ಕೊಳ್ತಾರೆ, ಸೊ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಇದು. ಸೊ ವಿಸಿಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ವ್ಯೂಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಟೆನ್ಷನ್ ತೊಗೊಳ್ಕೋಬೇಡಿ, ರಾಮನಗರದಲ್ಲಿ ಬರೀ ಕಲ್ಲೇ ಇದ್ದಾವೆ ಅಂತ. ಕಲ್ಲು ಜೊತೆ ಪ್ರಕೃತಿನೂ ಕೂಡ ಇದೆ. ಮುಗಿಸ್ಕೊಂಡು ಸ್ಟಾರ್ಟಪ್ ಮಾಡಿದೆವು ಇಳಿಲಿಬೇಕಾದ್ರೂ ಕೂಡ ಅಷ್ಟೇ ಮಳೆ ಆಲ್ರೆಡಿ ಬಂದಿತ್ತು. ಎಲ್ಲ ಕಾಲೆಲ್ಲ ಜಾರ್ತಾ ಇತ್ತು. ಆಲ್ರೆಡಿ ಹುಷಾರಾಗಿ ಇಳಿಬೇಕಿತ್ತು. ಅದ್ರ ಜೊತೆಗೆ ತರಲೆಗಳಿರ್ತಾರಲ್ಲ ಜೊತೆಲಿರೋರು, ಅವರು ಕೂಡ ತಲೆ ತಿಂತಾಯಿದ್ರು ಸ್ವಲ್ಪ. ಅದನ್ನ ಮುಗಿದ ಮೇಲೆ ಕೆಳಗಡೆ ನಾವು ಹೋಗೋಣ ಅಂತ ಹೊರಟು. ಅದ್ರ ಜೊತೆಗೆ ಇಲ್ಲಿ ಲೆಫ್ಟಲ್ಲೊಂದು ಕೆಳಗಡೆಗೆ ಒಂದು ಆಂಜನೇಯನ ಟೆಂಪಲ್ ಇದೆ ಅಂತ ಹೇಳಿದರು. ಅಲ್ಲಿ ಮೆಟ್ಲನ್ನು ಇಳಿಯೋಕ್ಕೆ ಸ್ಟಾರ್ಟಪ್ ಮಾಡಿದ್ರು. ಆಲ್ರೆಡಿ ಟೈಮ್ ಬೇರೆ 5 ಕಾಲಾಗಿತ್ತು. ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ 5:30 ಒಳಗಡೆ ಬರಲಿಲ್ಲ ಅಂದರೆ ಗೇಟ್ ಕ್ಲೋಸ್ ಮಾಡ್ತೀವಿ ಅಂತ. ಅದಕ್ಕೆ ಫಾಸ್ಟಾಗಿ ಹೊರಟು ನೋಡೋಣ ಎಷ್ಟು ದೂರ ಇದೆ ಅಂತ ಹೋಗ್ತಾ ನೋಡ್ತಾ ಇದ್ದೀವಿ. ಇನ್ನೂ ದೂರ ಇದೆ. ಇದು ಕೂಡ ಅರೌಂಡ್ ಒಂದು 200 ಮೀಟರ್ಸ್ ಪ್ಲಸ್ ಇದೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗಿ ಸ್ಟಾರ್ಟಪ್ ಮಾಡಿದ್ರೆ ಕಾಲೆಲ್ಲ ಜಾರ್ತಾ ಇದೆ. ಬಿಕಾಸ್ ಆಲ್ರೆಡಿ ಮಳೆ ಬಂದಿದೆ ಇಲ್ಲಿ. ಸೊ ಹೊರಟು ನೀವು ನೋಡ್ತಾ ಇರ್ಬೋದು ಸೇಮ್ ಮಳೆ ಬಿದ್ದಿರ್ತಕ್ಕಂಥದ್ದು. ಮಳೆ ಬಿದ್ದಿರೋದಕ್ಕೆಲ್ಲ ಎಲೆಗಳ ಮೇಲೆ ಹನಿಗಳೇನಾಗಿದೆ ಬಿದ್ದಿದೆ. ಸೊ ಹೊರಟು ದರ್ಶನ ಮಾಡಲೇಬೇಕು. ಇನ್ನೂ ಎಷ್ಟು ದೂರ ಐತಿ, ಇಲ್ಲಿ ತನಕನೇ ಬಂದಿದ್ದೀವಂತೆ. ಇನ್ನು ಸ್ವಲ್ಪ ದೂರ ಅಲ್ವಾ, ಹೋಗೋಣ ಅಂತ ಹೊರಟ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಇದೆಲ್ಲ ಫುಲ್ಲು ಸೇಫಾಗಿ ಹೋಗಬೇಕಾಗುತ್ತೆ. ಆ್ಯಕ್ಚುಲಿ ಶೂ ಹಾಕ್ಕೊಂಬಿಟ್ರೆ, ಶೂ ಚಪ್ಪಲಿ ಆದರೆ ಇನ್ನೂ ಕೂಡ ಏನು ಮಾಡುತ್ತೆ, ಜಾರಿಬಿಡುತ್ತೆ. ಫೈನಲಿ ಅಂತೂ ಇಂತೂ ಬಂದು ಕೆಳಗಡೆ ಫಸ್ಟು ಟಾಪಿಗೆ ಹೋಗಿ ಟಾಪಿಂದ ಬಂದು ಎಲ್ಲ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಸೇಮ್ ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಆಂಜನೇಯ ಭಕ್ತರಿದ್ದೀರ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೋಡೋಣ ಎಷ್ಟು ಜನ ಭಕ್ತರಿದ್ದಾರೆ ಅಂತ. ನಾನು ಕೂಡ ಬೇಡ್ಕೊಂಡೆ ದೇವ್ರ ಹತ್ರ ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳಿ. ಸೊ ಇಲ್ಲಿ ಮುಗೀತು ದರ್ಶನ ಮುಗಿಸ್ಕೊಂಡು. ಇಲ್ಲಿ ನೋಡ್ತಾ ಇರ್ಬೋದು ಕೈಯೆಲ್ಲ ಮುಗಿತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಟೈಮಲ್ಲಿ ಬಾಳೆಹಣ್ಣು ಬೇರೆ ಇಟ್ಟಿದ್ರು ಅಲ್ಲಿ. ಪ್ರಸಾದ ನಮಗೋಸ್ಕರನೇ, ಭಕ್ತಾದಿಗಳಿಗೋಸ್ಕರನೇ ಇಟ್ಟಿದ್ದಾರೆ. ಅಂದಮೇಲೆ ತಿನ್ನಲೇಬೇಕು. ತಗೊಂಡು ಒಂದೆರಡು ಪ್ರಸಾದ ತಗೊಂಡು ಅಲ್ಲಿಂದ ಮತ್ತೆ ವಾಪಸ್ ಹೊರಟು ಬಂದು ಇಷ್ಟಿದೆ ಜರ್ನಿ. ಥ್ಯಾಂಕ್ ಯು.